ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋಟೆಲ್ಗಳಿಗೆ ಒಂದು ರೀತಿಯಾಗಿ ಗ್ಯಾಸ್ ಸಮಸ್ಯೆ ಆದರೆ ಇನ್ನೊಂದು ಕಡೆಗೆ ಪಿಜಿಗಳಿಗೆ ಬಹು ದೊಡ್ಡದಾಗಿ ಸಮಸ್ಯೆ ಆಗ್ತಾ ಇದೆ. ಕಾರಣ ಪಿಜಿಯನ್ನು ನೆಚ್ಚಿಕೊಂಡೇ ಅಲ್ಲಿರುವಂತಹ ಯುವಕ ಯುವತಿಯರೆಲ್ಲ ಜೀವನ ನಡೆಸ್ತಾ ಇದ್ರು. ಡ್ಯೂಟಿಗೆ ಹೋಗಿ ಬರೋದು, ಪಿಜಿಯಲ್ಲಿ ಬೆಳಗ್ಗೆ ತಿಂಡಿ ತಿನ್ನೋದು, ಮಧ್ಯಾಹ್ನ ಊಟ, ಸಂಜೆ ಊಟ, ಅಥವಾ ಬೆಳಗ್ಗೆ ತಿಂಡಿ ರಾತ್ರಿ ಊಟ, ಇಷ್ಟೇ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಈಗ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಪಿಜಿ ಅಸೋಸಿಯೇಷನ್ ಅವರು ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರೋದು 12,000ಕ್ಕೂ ಅಧಿಕ ಪಿಜಿಗಳು. ದಿನಕ್ಕೆ ಕನಿಷ್ಠ 2,500ದಿಂದ 3,000 ಸಿಲಿಂಡರ್ಗಳು ಬೇಕಾಗುತ್ತೆ. ಆದರೆ ನಮ್ಮನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪಿಜಿ ಅಸೋಸಿಯೇಷನ್ ಅವರು. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಸೊ ಇದರ ಹೊಡೆತ ಬೆಂಗಳೂರಿನ ಪಿ ಜಿಗಳಿಗೂ ಕೂಡ ತಟ್ಟಿದೆ. ಬಹುತೇಕ ಪಿ ಜಿಗಳಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಈಗ ರಾಜ್ಯ ಸರ್ಕಾರದಿಂದ ಪಿ ಜಿಗಳನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಅಸಮಾಧಾನ ಪಿ ಜಿ ಮಾಲೀಕರ ಸಂಘದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಖುದ್ದು ಆಹಾರ ಇಲಾಖೆಯ ಸಚಿವರನ್ನು ಭೇಟಿ ಮಾಡೋದಕ್ಕೆ ಪಿ ಜಿ ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ನೇರವಾಗಿ ಅಧ್ಯಕ್ಷರು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ರಾಜ್ಯ ಸರ್ಕಾರದ ನಿನ್ನೆಯ ಒಂದು ನಿರ್ಧಾರ ಅಂದರೆ ಪಿ ಜಿ ಮಾಲೀಕರನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥ ಅಸಮಾಧಾನ, ಏನು ಒತ್ತಾಯ ಮಾಡ್ತಿದ್ರಿ ಸರ್? ಖಂಡಿತವಾಗಿಯೂ ಸಹ ಇವತ್ತು ಪಿ ಜಿಗಳು ಬೆಂಗಳೂರಿನಲ್ಲಿ ಸಾವಿರಾರು ಪಿ ಜಿಗಳಿದೆ. ಲಕ್ಷಾಂತರ ಜನ ಪಿ ಜಿಯಲ್ಲಿ ವಾಸ ಮಾಡ್ತಕ್ಕಂಥರಿದ್ದಾರೆ. ದೂರದ ಊರುಗಳಿಂದ ತಮ್ಮ ತಮ್ಮ ಕನಸುಗಳನ್ನ ಕಟ್ಕೊಂಡು ಕೆಲಸ ಮಾಡೋ ಗೌರ್ಮೆಂಟ್ ಡ್ಯೂಟಿ ಮಾಡೋರು ಕೂಡ ಪಿ ಜಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ನಿನ್ನೆಯ ಒಂದು ಪತ್ರಿಕಾಗೋಷ್ಠಿ ನೋಡಿದಂಥ ಸಂದರ್ಭದಲ್ಲಿ ಆ ಪಿ ಜಿಗಳನ್ನು ಪರಿಗಣಿಸದೇ ಇರ್ತಕ್ಕಂಥದ್ದು ನಿಜವಾಗಿಯೂ ನೋವು ತಂದಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಕ್ಕೆ, ಮಾನ್ಯ ಸಚಿವರಿಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ. ನಮಗೂ ಕೂಡ ಹೋಟೆಲ್ಗೆ ವಿತರಣೆ ಮಾಡಿದಂತೆ 1,000 ಸಿಲಿಂಡರ್ಗಳನ್ನ ಕೊಟ್ಟರೆ ಅಟ್ಲೀಸ್ಟು ಈಗ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನಿಭಾಯಿಸಲಿಕ್ಕೆ ಇವತ್ತು ಹಗಲು ರಾತ್ರಿ ಪಿ ಜಿ ಮಾಲೀಕರು ಕಷ್ಟಪಡ್ತಿದ್ದಾರೆ. ತಮ್ಮ ತಮ್ಮ ಮನೆಗಳಿಂದ ಕೂಡ ಅಡುಗೆ ವ್ಯವಸ್ಥೆ ಮಾಡಿ ಪಿ ಜಿಯಲ್ಲಿ ವಾಸಿಗಳಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಪಿ ಜಿಗಳು ಇದೊಂದು ಸಾಮಾಜಿಕ ಸೇವೆ. ಯಾಕಂದರೆ ಈ ಹೋಟೆಲಲ್ಲಿ ತಿಂಡಿ ಇಲ್ಲ ಅಂದರೆ ಮನೆಗಳಿಗೆ ಹೋಗಿ ತಿಂಡಿ ತಿಂತಕ್ಕಂಥ ವ್ಯವಸ್ಥೆ ಮಾಡ್ಕೋಬೋದು. ಆದರೆ ಪಿ ಜಿಯಲ್ಲಿ ಇರ್ತಕ್ಕಂಥವ್ರಿಗೆ ಊಟ ವ್ಯವಸ್ಥಿತವಾಗಿ ಊಟ ಇಲ್ಲ ಅಂದರೆ ಅವ್ರು ಎಲ್ಲಿಗೆ ಹೋಗಬೇಕು ಸರ್? ಈಗ ಬೆಂಗಳೂರಲ್ಲಿ ಎಷ್ಟು ಪಿ ಜಿಗಳಿದ್ದಾವೆ ಮತ್ತು ಒಂದು ದಿನಕ್ಕೆ ಬೇಡಿಕೆ ಎಷ್ಟಿದೆ ಸಿಲಿಂಡರ್ಗಳದ್ದು? ಸರ್, ಈಗ ಪಿ ಜಿಗಳ ಸಂಖ್ಯೆ ಸುಮಾರು 15,000ಕ್ಕೂ ಹೆಚ್ಚಿದೆ ಅನ್ನುವಂತಹ ಮಾಹಿತಿ ಇದೆ. ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ಜನ ಪಿ ಜಿನೇ ಡಿಪೆಂಡ್ ಆಗಿದ್ದಾರೆ, ಅಂದರೆ ಪಿ ಜಿಗಳಲ್ಲಿ ವಾಸ ಮಾಡ್ತಿರ್ತಾರೆ ಅನ್ನುವಂತಹ ಒಂದು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಇರತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ರತಿದಿನ ಕನಿಷ್ಠ ಅಟ್ಲೀಸ್ಟ್ ಈ ತುರ್ತು ಪರಿಸ್ಥಿತಿಯಲ್ಲಿ 1,000 ಸಿಲಿಂಡರ್ಗಳನ್ನ ಕೊಟ್ಟರೆ ಅಟ್ಲೀಸ್ಟ್ ನಾವು 3 ಟೈಮ್ ಮಾಡ್ತಕ್ಕಂಥ ಅಡುಗೆನ 2 ಟೈಮ್ ಮಾಡಿ ಮಧ್ಯಾಹ್ನ ಬಾಗಿಸಿ ಕೊಡ್ತಕ್ಕಂಥ ಪದ್ಧತಿನ, ಆಮೇಲೆ ಗುಂಪು ಸಮೂಹವಾಗಿ ಕುಕ್ ಮಾಡ್ತಕ್ಕಂಥ ಒಂದು ಪದ್ಧತಿನ ಈಗಾಗಲೇ ನಮ್ಮ ವೈಟ್ ಫೀಲ್ಡ್ ಆ ಕಡೆ ಅಶ್ವಥ್ ನಗರ ಮತ್ತು ವೈಟ್ ಫೀಲ್ಡ್ ಮಹದೇವಪುರ ಈ ಭಾಗದಲ್ಲೆಲ್ಲ ಚಾಲ್ತಿ ತಂದಿದ್ದಾರೆ. 5-6 ಪಿ ಜಿ ಅವರು ಒಂದೇ ಹತ್ರ ಅಡುಗೆ ಮಾಡಿಕೊಂಡು, ಯಾಕಂದರೆ ಯಾವುದೇ ಕಾರಣಕ್ಕೂ ಪಿ ಜಿ ಬಂದ್ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಊಟದ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಿಲ್ಲ. ಈ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಪಿ ಜಿ ವಾಸಿಗಳ ಒಂದು ಯೋಗಕ್ಷೇಮಕ್ಕೆ ನಿಂತಿದ್ದೀವಿ ಪಿ ಜಿ ಮಾಲೀಕರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ. ಊಟದ ವ್ಯವಸ್ಥೆಯಲ್ಲಿ ಏನಾದರೂ ಕಡಿತ ಮಾಡಲಾಗಿದೆ ಸರ್? ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಟಿಫನು ಆ ಥರದ್ದು, ಅಥವಾ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇದ್ದೀರಾ? ಸರ್, ಈಗ ಊಟದ ವ್ಯವಸ್ಥೆಯಲ್ಲಿ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆ ತಂದಿದ್ದೇವೆ.